ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಗೋಲ್ಡನ್ ರೂಲ್ಸ್ಗಳಿವೆ, 10 ರೂಲ್ಗಳನ್ನು ಹೇಳ್ತೀನಿ. ಖಂಡಿತವಾಗಿ ನಿಮ್ಮ ಬದುಕು ಬದಲಾಗಲೇಬೇಕು. ಇದನ್ನು ಕೇವಲ ಒಂದು ಸಲ ಕೇಳೋದಲ್ಲ, ಆಗಾಗ ಮಲಗಿದಾಗ ಎದ್ದಾಗ ಮನನ ಮಾಡಿದರೆ ಸಾಕು. ನೀವು ಇತರರಿಗಿಂತ ಭಿನ್ನವಾಗಿರ್ತೀರಿ ಮತ್ತು ಸ್ವಂತಿಕೆಯನ್ನು ರೂಢಿಸ್ಕೋತೀರಿ. ಜೀವನದಲ್ಲಿ ಸಮೃದ್ಧವಾಗಿ ಬದುಕುವುದನ್ನು ಕಲಿತೀರಿ. ನಿಮ್ಮ ಬದುಕಿನಲ್ಲಿ ಕ್ಷೋಭೆ ಎನ್ನುವ ಶಬ್ದ ಇರೋದಿಲ್ಲ. ಯಾವತ್ತೂ ನೀವು ತತ್ವಾರವನ್ನು ಕಾಣಲಾರದೆ ಅಬಂಡನ್ಸ್ನಲ್ಲಿ ಜೀವನ ಮಾಡಲಿಕ್ಕೆ ಶುರು ಮಾಡ್ತೀರಿ. ನಮ್ಮ ವಾತಾವರಣದಲ್ಲಿ ಅಬಂಡನ್ಸ್ ಅನ್ನೋದಿದೆ, ಹೇರಳವಾದಂಥ ಆಮ್ಲಜನಕ, ಕೇಳಿದಷ್ಟು ನೀರು, ಕೇಳಿದಷ್ಟು ಗಾಳಿ, ಎಲ್ಲವೂ ಬೆಳಕು, ಎಲ್ಲವೂ ಸಮೃದ್ಧವಾಗಿದೆ. ನಮ್ಮ ಬದುಕು ಮಾತ್ರ ತತ್ವಾರದಿಂದ ಒದ್ದಾಡ. ಯಾಕೆಂದರೆ ಆ ಅಬಂಡನ್ಸನ್ನು ಅನುಭವಿಸುವಂಥ ಮನಸ್ಥಿತಿಯಲ್ಲಿ ನಾವಿಲ್ಲ. ಆ ಅಬಂಡನ್ಸನ್ನು ರೂಢಿಸಿಕೊಳ್ಳುವಂಥ ಕಲೆ ನಮ್ಮಲ್ಲಿಲ್ಲ. 10 ರೂಲ್ಸ್ ಆಫ್ ಮನಿ, ದುಡ್ಡಿನ 10 ನಿಯಮಗಳನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ಆ 10 ನಿಯಮಗಳು ನಮ್ಮ ಬದುಕಿನ ವೇದವಾಕ್ಯ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪಯಣ ಸಾಗಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಶ್ರೀ ಮಹಾಲಕ್ಷ್ಮಿ ಹತ್ರ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಹೇಳಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ದುಡ್ಡನ್ನು ಬೈಯುವುದನ್ನು ಬಿಡಬೇಕು. ಏನು ಹಂಗಂದರೆ, ಏನು ದುಡ್ಡು ಯಾರು ಬೇಕಾದರೂ ಸಂಪಾದನೆ ಮಾಡಬಹುದು, ದುಡ್ಡು ಇದ್ದರೆ ಎಲ್ಲ ಆಗಿಬಿಡತ್ತೆ ಅಂತ ಅನ್ನಬಾರ್ದು. ದುಡ್ಡಿಗಿಂತ ಸಂಬಂಧ ಮುಖ್ಯ. ನಾನು ಸಂಬಂಧಕ್ಕೆ ಬೆಲೆ ಕೊಡ್ತೀನಿ, ದುಡ್ಡಿಗೆ ಬೆಲೆ ಕೊಡೋದಿಲ್ಲ. ದುಡ್ಡು ಮಾಡಿದವ್ರಲ್ಲ ಕಾಳಸಂತೆಕೋರರಾಗಿರ್ತಾರೆ. ಅವರು ಟ್ಯಾಕ್ಸೇ ಕಟ್ಟೋದಿಲ್ಲ, ಬೇರೆಯವ್ರನ್ನ ಲೂಟಿ ಮಾಡ್ತಾರೆ. ಬಡವರಿಂದ ದುಡಿಸಿ ಅವರ ಬೆವರ ಹನಿಯಲ್ಲಿ ಇವರು ಶ್ರೀಮಂತರಾಗಿದ್ದಾರೆ. ಇವ್ರು ಯಾರಿಗೂ ಕ್ಯಾರೆಕ್ಟರೇ ಇರೋದಿಲ್ಲ. ಈ ರೀತಿಯಾದಂಥ ಮಾತುಗಳನ್ನು ಆಡುವುದನ್ನು ಮೊದಲು ನಿಲ್ಲಿಸಬೇಕು. ಇವ್ಯಾವೂ ಸತ್ಯ ಅಲ್ಲ. ದುಡ್ಡನ್ನು ಸಂಪಾದನೆ ಮಾಡುವುದು ಅದೊಂದು ಕೌಶಲ್ಯ. ಆ ಕೌಶಲ್ಯವನ್ನು ಯಾರು ರೂಢಿಸಿಕೊಂಡಿದ್ದಾರೋ, ಆ ಎಕಾನಮಿ ಬಗ್ಗೆ ಯಾರಿಗೆ ಮಾಹಿತಿ ಇದೆಯೋ ಅವರು ಶ್ರೀಮಂತರಾಗ್ತಾರೆ. ಅದು ಬಿಟ್ಟು ಕಾಳಸಂತೆಕೋರರಾಗಿರ್ತಾರೆ, ಬೇರೆಯವ್ರನ್ನ ಲೂಟಿ ಮಾಡ್ತಾರೆ, ಬೇರೆ ರೀತಿಯಿಂದ ದುಡ್ಡನ್ನು ಕಿತ್ಕೊಂಡ್ಬಂದು ಮಾಡಿರ್ತಾರೆ, ಬೇರೆಯವ್ರ ತಲೆ ಹೊಡೆದಿರ್ತಾರೆ, ಟೋಪಿ ಹಾಕಿರ್ತಾರೆ. ನಮಗೆ ನಾವು ವಂಚನೆ ಮಾಡಿಕೊಳ್ಳುವುದನ್ನು ಮೊದಲು ನಾವು ನಿಲ್ಲಿಸಬೇಕು. ದುಡ್ಡನ್ನು ಬೈಯಬಾರದು. ದುಡ್ಡನ್ನು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಅಂತೆಲ್ಲ ಮಾತಾಡಬಾರ್ದು. ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಆಡುವುದನ್ನು ನಿಲ್ಲಿಸಬೇಕು. ಮೊದಲೇದು ರೂಲ್ ನಂಬರ್ 2. ಎರಡನೇ ರೂಲ್ ಏನಪ್ಪ ಅಂತಂದರೆ, ದುಡ್ಡನ್ನು ಸಂಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ. ಏನು ಬೇಕಾದರೂ ಮಾಡ್ಬೋದು, ದುಡ್ಡನ್ನು ಮಾಡಲಿಕ್ಕೆ ಮಾತ್ರ ಆಗೋದಿಲ್ಲ. ಭಾಳಷ್ಟು ಸ್ಪರ್ಧೆ ಇದೆ. ದುಡ್ಡೇ ಇಲ್ಲದೆ ದುಡ್ಡು ಎಲ್ಲಿಂದ ಮಾಡಲಿ? ಈ ಮನಸ್ಸಿನಿಂದ ಈ ಎರಡನೇ ಪಾಯಿಂಟ್ನಲ್ಲಿ ಇದನ್ನು ತೆಗೆದು ಹಾಕಿಬಿಡಿ. ಈ ಓಲಾ ಊಬರ್ ಕಂಪ್ನಿ ನಡೆಸ್ತಾರೋ, ಏನಾದರೂ ಕಾರ್ ಇಟ್ಕೊಂಡಿದ್ದಾರನ್ರಿ ನೋಡಿದರೆ ಎಲ್ಲಾದರೂ? ಯಾರ ಹತ್ರ ಕಾರಿಲ್ಲ, ಕೇವಲ ಕೌಶಲ್ಯವನ್ನು ಮಾಡಿದ್ದಂಥ. ಬೇರೆಯವರ ಕಾರನ್ನು ಇವರು ಬಾಡಿಗೆ ಕೊಟ್ಟು ನಮ್ಮಿಂದ ಕಮಿಷನ್ ತೊಗೊಂಡು ಅವ್ರಿಗೆ ಪಗಾರ ಕೊಡ್ತಾರೆ. ಕಾರ್ ಮಾಲೀಕ ಇವ್ರ ಹತ್ರ, ಬಾಡಿಗೆದಾರನ ಹತ್ರ ಕಮಿಷನ್ ಕೇಳಲಿಕ್ಕೆ ಹೋಗ್ತಾನೆ, ನನ್ನ ದುಡ್ಡು ನನಗೆ ಕೊಡಿ ಅಂತ. ದುಡ್ಡು ಇವ್ರ ಹತ್ರ ಬರುತ್ತೆ. ನೋಡಿ ಎಂಥ ವಿಚಿತ್ರ ಸಿಸ್ಟಮ್ ಇದೆ ನಮ್ಮಲ್ಲಿ ಅಂತಂದರೆ. ಇನ್ನು ಈ ಝೊಮ್ಯಾಟೊ ಸ್ವಿಗ್ಗಿಗಳಿದಾವಲ್ಲ, ಅವ್ರೇನು ಹೋಟೆಲ್ ನಡೆಸ್ತಾರಲ್ರಿ? ಅವ್ರು ಯಾರು ಹೋಟೆಲ್ ನಡೆಸಲ್ಲ. ಬೇರೆಯವ್ರ ಹೋಟೆಲ್ನ ವಸ್ತು ನಿಮ್ಮನೆ ಕೊಟ್ಟು ಕಳಿಸ್ತಾರೆ. ಕೌಶಲ್ಯದಿಂದ ಬಂದಂಥ ದುಡ್ಡು. ಮೇಕ್ ಮೈ ಟ್ರಿಪ್ಪು ಮುಂತಾದ ಆ್ಯಪ್ಗಳಿದಾವಲ್ಲ, ಅವ್ರೇನು ಲಾಡ್ಜಿಂಗ್ ಇಟ್ಕೊಂಡಿದ್ದಾರನ್ರಿ? ಟೂರ್ ಆಪ್ರೇಷನ್ ಮಾಡ್ತಾರನ್ರಿ? ಯಾರದೋ ಟೂರಿಸ್ಟು, ಇನ್ಯಾರದೋ ಗಾಡಿ, ಇವ್ರು ನಿಮಗೆ ಬಾಡಿಗೆ ಕೊಡಿಸ್ತಾರೆ, ನಿಮಗೆ ಕಮಿಷನ್ ತಗೊಳ್ತಾರೆ. ಬಂಡವಾಳವನ್ನು ಹೂಡಿ ಬಂಡವಾಳ ಮಾಡಬೇಕು ಎನ್ನುವಂಥ ಕಾನ್ಸೆಪ್ಟ್ ಇವತ್ತಿನ ಕಾಲಘಟ್ಟದಲ್ಲಿ ಹೋಗಿದೆ. ಭಾಳ ಸಿಂಪಲ್ಲಾಗಿ ಹೇಳ್ತೇನೆ, ಯಾರೋ ಸೈಟ್ ತೊಗೋತಾರೆ, ಇನ್ಯಾರೋ ಆ ಸೈಟ್ನ ಮಾರ್ತಾರೆ, ನಿಮಗೆ ಕಮಿಷನ್ ಬಂದಿರುತ್ತೆ. ನಿಮ್ದು ಏನಿದೆ ಅಲ್ಲಿ ಬಂಡವಾಳ? ದುಡ್ಡು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಸಮಯವನ್ನು ವ್ಯರ್ಥಪಡಿಸಬಾರದು. ಸಮಯದಲ್ಲಿ 2 ಥರ ಇದೆ. ಒಂದು ಮ್ಯಾನ್ ಅವರ್ ಅಂತ ಕರೀತಾರೆ. ಒಬ್ಬ ಮನುಷ್ಯ ಸರಾಸರಿ 8 ತಾಸು ಕೆಲಸ ಮಾಡ್ತಾನೆಂದರೆ ಆತನಿಗೆ 1,000 ರೂಪಾಯಿ ಸಂಬಳ ಆದರೆ 1 ತಾಸಿಗೆ ಆತನ ಬೆಲೆ ಎಷ್ಟು? 1,000 ರೂಪಾಯಿ ಆದರೆ 120 ರೂಪಾಯಿನೋ 130 ರೂಪಾಯಿನೋ 1 ಗಂಟೆಗೆ ಆತನ ಬೆಲೆ ಇರುತ್ತೆ. ಮ್ಯಾನ್ ಅವರ್ ಅಂತ. ನೀವು 1 ಗಂಟೆ ಅನಗತ್ಯವಾಗಿ ದುಡಿಯುವ ಸಮಯವನ್ನು ವ್ಯರ್ಥಗೊಳಿಸಿದರೆ ನೀವು 120 ರೂಪಾಯಿ ಸೋರಿಕೆ ಮಾಡಿಕೊಂಡಂಗೆ. 8 ತಾಸು ಆ ರೀತಿ ವ್ಯರ್ಥ ಮಾಡಿಬಿಟ್ರೆ ಅದು 1,000 ರೂಪಾಯಿ ನಿಮಗೆ ನಷ್ಟ ಆದ ಹಾಗೆ. ನಿಮ್ಮ ವೀಕೆಂಡು, ನಿಮ್ಮ ಮಜಾ ಮಾಡೋದನ್ನು ಇಟ್ಕೊಳ್ಳಿ, ಅದಕ್ಕೆ ಬೇರೆ ಸಮಯವೇ ಇದೆ. ಅದು ಶನಿವಾರ ಭಾನುವಾರ ಇದೆ, ಅಥವಾ ಸಂಜೆ 6 ಗಂಟೆ ಮೇಲೆ ನೀವು ಕುಟುಂಬಕ್ಕೆ ಕೊಡ್ತೀರಿ. ಆದರೆ ನಿಮ್ಮ ದುಡಿಯುವ ಅವಧಿ ಇದೆಯಲ್ಲ, ಆ ಸಮಯವನ್ನು ಎಂದೂ ವ್ಯರ್ಥ ಮಾಡಬೇಡಿ. ನಾನು ಒಂದು ವಿಡಿಯೋ 20 ನಿಮಿಷದ ವಿಡಿಯೋ ಮಾಡಲಿಕ್ಕೆ 8 ತಾಸು ಕೆಲಸ ಮಾಡ್ತೀನಿ, 10 ತಾಸು ಕೆಲಸ ಮಾಡಿ, 12 ತಾಸು ಕೆಲಸ ಮಾಡಿ, 14 ತಾಸು ಕೆಲಸ ಮಾಡಿ, ಎಲ್ಲ ಮಾಡಿದ್ಮೇಲೆ ಒಂದು ವಿಡಿಯೋ ಆಗುತ್ತೆ. ಇದಕ್ಕಿದ್ದ ಹಾಗೆ ಬಂದು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಅನುಭವಗಳು ಸೇರ್ಕೋತವೆ, ಎಲ್ಲ ಆಗುತ್ತೆ. ಆ 8 ತಾಸು ಇದೆಯಲ್ಲ ನನ್ನ ಮ್ಯಾನ್ ಅವರ್. ಅದು
ರೆಕಾರ್ಡಿಂಗ್ ಮಾಡಿದ 20 ನಿಮಿಷ ಅಲ್ಲ, ನಾನು ಸಮಯ ಕಳೆದದ್ದು 8 ತಾಸು ಆ ವಿಡಿಯೋಗೋಸ್ಕರ. 20 ನಿಮಿಷದ ವಿಡಿಯೋ ಅಲ್ಲ. ಒಬ್ಬ ಚಾಕು ಹರಿತ ಮಾಡ್ತಾ ಇದ್ದಂತೆ. ಏನದು ತಿಂಗಳುಗಟ್ಟಲೆ ಹರಿತ ಮಾಡ್ತಾ ಇದ್ದಿಲ್ಲ. ಏನಕ್ಕೆ ಅಂದ್ರೆ, ಇಲ್ಲ ಕೊನೆಯ ಒಂದು ದಿವಸ ಯುದ್ಧ ಇದೆ, ಆ ಯುದ್ಧದಲ್ಲಿ ನಾ ಚಾಕು ತೊಗೊಂಡೋದ್ರೆ 15 ಜನರ ರುಂಡ ಕತ್ತರಿಸ್ಬೇಕು, ಹಂಗಿರ್ಬೇಕು ನಂದು, ಅಂಥ ಸೈನಿಕ ಆಗಬೇಕು ನಾನು. ಅಂದರೆ ಅಲ್ಲಿ ಆತನ ಆ ಕ್ಷಣದ ಸೈನಿಕನ ಕೆಲಸದ ಶೌರ್ಯದ ಪ್ರಶ್ನೆ ಅಲ್ಲ, ಇಲ್ಲಿ ಆತ ಯಾವುದನ್ನು ಹರಿತಗೊಳಿಸಿದ್ನಲ್ಲ ಅದು ಭಾಳ ಮುಖ್ಯ ಆಗುತ್ತೆ. ಆ ಹಾಡು ಎಷ್ಟು ರಿಯಾಜ್ ಮಾಡಿದ್ದಾರೆ, ಎಷ್ಟು ಗಂಟೆ ಅದಕ್ಕಾಗಿ ಆತ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಆ 3 ನಿಮಿಷದ ಹಾಡು ಬರ್ತದೆ. ಏನು ಇಂಪಾಗಿ ಹಾಡಿದ್ದಾರೆ, ಹೌದು ಇಂಪಾಗಿ ಹಾಡಲಿಕ್ಕೆ ಆತ ತೆಗೆದುಕೊಂಡ ಸಮಯ ಅಷ್ಟು. ಆ ಸಮಯವನ್ನು ದಯವಿಟ್ಟು ವ್ಯರ್ಥ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಕೌಶಲ್ಯಕ್ಕೆ, ನಿಮ್ಮ ಕೆಲಸಕ್ಕೆ ಬೆಲೆ ಇದೆ ಅಂತಾದರೆ ಆ ಬೆಲೆ ಇರುವಂಥ ಸಮಯವನ್ನು ಅನಗತ್ಯವಾಗಿ ವ್ಯರ್ಥ ಮಾಡಬೇಡಿ. ಸಾಲ ಮಾಡಬೇಡಿ ಅಂದರೆ ಏನರ್ಥ? ಸಾಲ ಮಾಡಲಾರ್ದೆ ಜೀವನ ಮಾಡೋಕ್ಕಾಗತ್ತೆ? ಮುಖೇಶ್ ಅಂಬಾನಿ ಅವ್ರು, ಗೌತಮ್ ಅದಾನಿ ಅವರೆಲ್ಲ ಸಾಲ ಮಾಡಿಲ್ವಾ? ಟಾಟಾ ಸಾಲ ಮಾಡಿಲ್ವಾ? ಸಾಲ ಮಾಡಿ, ಅದರ ಸಾಲದ ಅಗತ್ಯತೆ ಇದೆಯಾ ನೋಡಿ. ಸಾಲ ಮಾಡಿ, ಆ ಸಾಲ ಮಾಡೋದ್ರಿಂದ ನಿಮ್ಗೆ ಧನ ಅರ್ಜಿತ ಆಗತ್ತಾ ನೋಡಿ. ಒಂದು ಮನೆ ಕಟ್ಟಲಿಕ್ಕೆ ಸಾಲ ಮಾಡ್ತೀರಿ, ಒಂದು ಆಸ್ತಿ ಆಗಿದೆ. ಒಂದು ಹೊಲ ತೊಗೊಳಿಕ್ಕೆ ಸಾಲ ಮಾಡ್ತೀರಿ, ಹೊಲ ಆಗಿದೆ. ಬೆಳೆ ಹಾಕಲಿಕ್ಕೆ ಸಾಲ ತಗೋತೀರಿ, ಬೆಳೆ ಆಗಿದೆ. ಸಾಲವನ್ನು ಯಾವುದಕ್ಕೆ ತಗೋತೀರಿ, ಎಷ್ಟರ ಮಟ್ಟಿಗೆ ಅದರ ಅಗತ್ಯ ಇದೆ, ಅದು ನಿಮ್ಮ ಬದುಕನ್ನು ಇನ್ನಷ್ಟು ಮೌಲ್ಯಯುಕ್ತಗೊಳಿಸಬಹುದಾ, ಅದನ್ನು ನೋಡಿ ಸಾಲ ಮಾಡಿ. ಅವಾಗ ಸಾಲಕ್ಕೆ ಬೆಲೆ ಬರುತ್ತೆ, ಜೊತೆಗೆ ನಿಮ್ಮ ಮೌಲ್ಯವು ಜಾಸ್ತಿ ಆಗುತ್ತೆ. ಉಳಿತಾಯ ಮಾಡಿ. ಎಷ್ಟು ಉಳಿತಾಯ ಮಾಡಬೇಕು? ಕನಿಷ್ಠ ಒಬ್ಬ ಮನುಷ್ಯ ತನ್ನ ತಿಂಗಳಲ್ಲಿ ತನ್ನ ಆದಾಯ ಎಷ್ಟಿದೆಯೋ ಅದರ 10% ಆತ ಉಳಿತಾಯ ಮಾಡಬೇಕು. ನನ್ನ ತಿಂಗಳ ಆದಾಯ 10,000 ರೂಪಾಯಿ ಅಂದರೆ ಅದರ 10% 1,000 ರೂಪಾಯಿ ನಾನು ಎತ್ತಿಡಲೇಬೇಕು. ನನ್ನ ಸಂಬಳವನ್ನು ತೆಗೆದು, ನನ್ನ ಮ್ಯಾನ್ ಅವರ್ ಏನಿದೆ ಆ ಸಂಬಳವನ್ನು ಎತ್ತಿಟ್ಟದ್ದಲ್ಲದೆ ನನ್ನ 10%, ಕನಿಷ್ಠನ ಹೇಳ್ತಾ ಇರೋದು, ಕನಿಷ್ಠ 10% ಉಳಿತಾಯ ಮಾಡಬೇಕು. ಉಳಿತಾಯ ಹೇಗೆ ಮಾಡಬೇಕು? ಮ್ಯೂಚುವಲ್ ಫಂಡ್ನಲ್ಲ, ಅಥವಾ ಫಿಕ್ಸೆಡ್ ಡೆಪಾಸಿಟ್ನಲ್ಲ, ಇನ್ಶೂರೆನ್ಸ್ನಲ್ಲ, ಅದು ಬೇರೆ ಸಂಚಿಕೆಯಲ್ಲಿ ಹೇಳ್ತೀನಿ. ಇಲ್ಲಿ ಬರೀ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ. ಉಳಿತಾಯ ಮಾಡಿ. ದೊಡ್ಡವರ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿ, ಸ್ನೇಹವನ್ನು ಮಾಡಿ. ನೀವೊಬ್ಬ ರೈಟರ್ ಆಗಿದ್ದೀರಿ, ನಿಮ್ಮ ಜೊತೆ ಪತ್ರಿಕೋದ್ಯಮದ ಸ್ನೇಹಿತರನ್ನು ಬೆಳೆಸ್ಕೊಳ್ಳಿ, ಅಥವಾ ಒಳ್ಳೊಳ್ಳೆ ಲೇಖಕರ ಸಹವಾಸವನ್ನು ಮಾಡಿ. ಒಂದಷ್ಟು ನಾಲೆಡ್ಜ್ ಸಿಗತ್ತೆ, ಒಂದಷ್ಟು ಜನ ಹೊಸಬರ ಪರಿಚಯ ಆಗತ್ತೆ, ಇನ್ನಷ್ಟು ಆಲೋಚನೆಗಳು ಬೆಳೀತವೆ. ಒಬ್ಬ ಎಂಜಿನಿಯರ್ ಆದರೆ ಇನ್ನೊಂದಿಷ್ಟು ಜನ ಬೇರೆ ಬೇರೆಯವ್ರು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ. ಆವಾಗ ನಿಮ್ಮ ಮೌಲ್ಯ ವೃದ್ಧಿ ಆಗುತ್ತೆ, ನಿಮ್ಮ ಸ್ಥಾನಮಾನ ಆಗುತ್ತೆ, ಜೊತೆಗೆ ನಿಮಗೆ ಬೇರೆ ಬೇರೆ ಅವಕಾಶಗಳು ಲಭ್ಯ ಆಗ್ತವೆ. ಒಂದು ಕಂಪನಿಯನ್ನು ಮಾಡಬೇಕಂತ ಮಾಡಿದರೆ ಒಂದಷ್ಟು ಜನ ಇನ್ವೆಸ್ಟರ್ಗಳ ಸ್ನೇಹವನ್ನು ಮಾಡಿ, ತನ್ಮೂಲಕ ಅವರ ಹೂಡಿಕೆಯ ಮೂಲಕ ನಿಮ್ಮ ಕನಸನ್ನು ನೀವು ಸಾಕಾರಗೊಳಿಸಿಕೊಳ್ಳಬಹುದು. ನಮಗಿಂತ ಅತೀ ಕಡಿಮೆ ಸ್ಥಿತಿಯಲ್ಲಿರುವವರು, ನಮ್ಮ ಹತ್ತಿರವೇ ಬಿಕ್ಕಿ ಅನ್ನುವಂಥ ಜನ, ಯಾವಾಗಲೂ ಋಣಾತ್ಮಕವಾಗಿ ಮಾತನಾಡುವ ಜನ, ದೈನೇಸ್ಯ ಸ್ಥಿತಿಯಲ್ಲಿ ಇರುವ ಜನರ ಜೊತೆ ದಯವಿಟ್ಟು ನಕಾರಾತ್ಮಕವಾಗಿರುವವರ ಜೊತೆ ಓಡಾಡಬೇಡಿ. ಏಕೆಂದರೆ ಇದು ತುಂಬ ಸಾಂಕ್ರಾಮಿಕವಾದಂಥ ಮನಸ್ಥಿತಿ. ಒಬ್ಬ ಹೇಡಿ, ಒಬ್ಬ ಈ ದೈನೇಸಿ ಮನಸ್ಥಿತಿಯ ವ್ಯಕ್ತಿಯ ಜೊತೆ ನೀವು ಓಡಾಡೋದ್ರಿಂದ ನಿಮಗೆ ಗೊತ್ತಿರಲಾರದೆ ನೀವು ಕೂಡ ಹಾಗಾಗಿ ಬಿಟ್ಟಿರ್ತೀರಿ. ನಿಮಗೆ ಗೊತ್ತೇ ಆಗೋದಿಲ್ಲ, ಅದು ಇನ್ಹರೆಂಟ್ ಕ್ವಾಲಿಟಿಯಾಗಿ ನಿಮ್ಮನ್ನು ಬದಲಿಸಿಬಿಡುತ್ತೆ. ನೀವು ಹೇಡಿ ಆಗ್ತೀರಿ, ದೈನೇಸಿ ಸ್ಥಿತಿಗೆ ಹೋಗ್ತೀರಿ, ಸಮಾಜದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹೊಂದ್ತೀರಿ, ನಕಾರಾತ್ಮಕವಾದ ಮನಸ್ಥಿತಿಯನ್ನು ಹೊಂದಿ ಈ ಸಮಾಜಕ್ಕೆ ಭಾಳ ದೊಡ್ಡದಾದಂಥ ಲಯಬಿಲಿಟಿ ಆಗ್ತದೆ. ಎಂದೂ ಆ ಕೆಲಸ ಮಾಡಬೇಡಿ. ದೊಡ್ಡವರ ಜೊತೆ ಸ್ನೇಹವನ್ನು ಮಾಡಿ, ಅವರ ಜೊತೆ ಓಡಾಡಿ, ಲೆಕ್ಕವನ್ನು ಬರೆಯಿರಿ. ಪ್ರತಿ ದಿವಸ 10 ರೂಪಾಯಿ ಖರ್ಚಾಗಿ ಲೆಕ್ಕವನ್ನು ಬರೆಯುವುದರ ಉದ್ದೇಶ ಏನಪ್ಪ ಅಂದರೆ ಖರ್ಚೆಷ್ಟಾಯಿತು ಅಂತಲ್ಲ, ನಾನು ಮಾಡಿದ್ದು ಸರಿನಾ ತಪ್ಪ ಅಂತ ನಿಮ್ಮ ಮನಸ್ಸು ಅವಾಗ ಆಲೋಚನೆ ಮಾಡುತ್ತೆ. ಕೌಶಲ್ಯವನ್ನು ವರ್ಧಿಸಿಕೊಳ್ಳಿ. ನೀವು ಯಾವ ಕೆಲಸವನ್ನು ಮಾಡ್ತೀರೋ ಅದರಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡೆಯಿರಿ. ತನ್ಮೂಲಕ ನಿಮ್ಮ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗಬೇಕು, ನಿಮ್ಮ ಬಗ್ಗೆ ಒಳ್ಳೆಯ ರಿವ್ಯೂಗಳು ಬರಬೇಕು, ನಿಮಗೆ ಹೆಚ್ಚು ಹೆಚ್ಚು ವ್ಯಾಪಾರ ವಿಸ್ತಾರ ಹೊಂದಲಿಕ್ಕೆ ಶುರುವಾಗಬೇಕು. ತನ್ಮೂಲಕ ನೀವು ಸಮೃದ್ಧರಾಗಬಹುದು. ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳಿ. ಆತ್ಮವಿಶ್ವಾಸವೇ ನಿಮ್ಮ ಬಹಳ ದೊಡ್ಡ ಬಂಡವಾಳ ಆಗಬೇಕು. ಜೀವನದಲ್ಲಿ ಎಲ್ಲವೂ ಇರುತ್ತೆ, ಆತ್ಮವಿಶ್ವಾಸ ದೊಡ್ಡ ಕೊರತೆ ಮಾಡಬೇಕು ಅಂತ ಮಾಡಿದ್ದೀನಿ, ಯಾಕೋ ಡೌಟ್ ಬರ್ತಾ ಇದೆ, ಕೈ ಕೊಟ್ಬಿಟ್ರೆ ಏನು ಮಾಡೋದು, ಇಷ್ಟೆಲ್ಲ ಬಂಡವಾಳ ಹಾಕ್ತಾ ಇದ್ದೀನಿ, ಫೇಲ್ ಆಗಿಬಿಟ್ರೆ. ಮನುಷ್ಯ ಜಾಗೃತಾವಸ್ಥೆಯಲ್ಲಿ ಇರೋದು ಬೇರೆ, ಆತ್ಮವಿಶ್ವಾಸದ ಕೊರತೆಯಿಂದ ನರಳೋದು ಬೇರೆ. ಗೊತ್ತಿಲ್ಲದ ವ್ಯವಹಾರವನ್ನು ಮಾಡಬೇಡಿ. ಯಾರೋ ಹೇಳಿಬಿಟ್ರು ಅಂತ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸ್ಟಾಕ್ಗಳನ್ನು ಖರೀದಿ ಮಾಡೋದು, ಇನ್ಯಾರೋ ಹೇಳಿದ್ರಂತ ಮ್ಯೂಚುವಲ್ ಫಂಡಲ್ಲಿ ಹಾಕೋದು, ಇನ್ಯಾರೋ ಹೇಳಿದ್ರಂತ ಜೂಜಾಡ್ಲಿಕ್ಕೆ ಹೋಗೋದು, ಇನ್ಯಾರೋ ಹೇಳಿದ್ರು ಅಂತ ಕಿರಾಣಿ ಅಂಗಡಿ ಮಾಡೋದು,
ಇನ್ಯಾರೋ ಹೇಳಿದ್ರು ಅಂತ ಅರ್ಬಿ ಅಂಗಡಿ ಹಾಕೋದು ದಯವಿಟ್ಟು ಮಾಡಬೇಡಿ. ನಿಮಗೆ ಆ ವ್ಯವಹಾರದಲ್ಲಿ ಪರಿಣತಿ ಇದೆಯಾ, ಅಥವಾ ನೀವು ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ದೀರಾ, ನಿಮಗೆ ಅದರ ಇಡೀ ವ್ಯಾಪಾರದ ಸಂಹಿತೆ ಅರಿವಾಗಿದೆಯಾ, ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲಾರ್ದ ವ್ಯವಹಾರವನ್ನು ಮಾಡಬೇಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಹೆಚ್ಚು ಜನರಿಗೆ ಅದನ್ನು ಮುಟ್ಟುವ ಹಾಗೆ ನೋಡಿಕೊಳ್ಳಿ. ಈ ವಿಡಿಯೋವನ್ನು ಆಗಾಗ ನೋಡ್ತಾ ಇರಿ. ನೋಡುವ ಮೂಲಕ ನಾವು ಜಾಗೃತಾವಸ್ಥೆಯಲ್ಲಿರ್ತೀವಿ ಅಲ್ವಾ? ನಮಸ್ಕಾರ.